ಬೆನ್ನನ್ನು ನೇರವಾಗಿರಿಸಿ. ಹಾಫ್ ಬಟರ್ಫ್ಲೈ ಪ್ರಾಕ್ಟೀಸ್. ಫೋಲ್ಡ್ ಯುವರ್ ರೈಟ್ ನೀ. ಬಲ ಮೊಣಕಾಲನ್ನು ಬಾಗಿಸಿ ಬಲ ಹಿಮ್ಮಡಿಯನ್ನು ತೊಡೆಯ ಮೇಲೆ ಇಡಿ. ಈಗ ದೀರ್ಘ ಉಸಿರು ತಗೊಳ್ಳಿ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಮೊಣಕಾಲನ್ನು ಒತ್ತಿ. ಎಕ್ಸೇಲ್ ಆ್ಯಂಡ್ ಪ್ರೆಸ್ ಯುವರ್ ರೈಟ್ ನೀ ಡೌನ್. ಇನ್ಹೇಲ್ ಆ್ಯಂಡ್ ಅಪ್. ಕಂಟಿನ್ಯೂಯಸ್. ಎಕ್ಸೇಲ್, ಪ್ರೆಸ್, ಇನ್ಹೇಲ್, ಅಪ್. ಎಕ್ಸೇಲ್, ಸ್ಲೋಲಿ, ನಿಧಾನಕ್ಕೆ ಮಾಡಿ. ಇನ್ಹೇಲ್, ಉಸಿರು ತಗೊಳ್ತಾ ಮೇಲೆ ಎತ್ತಿ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗೆ ಒತ್ತಿ. ಇನ್ಹೇಲ್, ಉಸಿರನ್ನು ತಗೊಳ್ತಾ ನಿಧಾನವಾಗಿ ಮೇಲೆ ಎತ್ತಿ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗಡೆ ಪ್ರೆಸ್ ಮಾಡಿ. ಇನ್ಹೇಲ್, ಉಸಿರನ್ನು ತಗೊಳ್ತಾ ನಿಧಾನವಾಗಿ ಮೇಲೆ ಎತ್ತಿ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗಡೆಗೆ ಒತ್ತಿ. ಇನ್ಹೇಲ್, ಅಪ್. ಎಕ್ಸೇಲ್, ಉಸಿರನ್ನು ಬಿಡ್ತಾ ನಿಧಾನವಾಗಿ ಕಾಲನ್ನು ಒತ್ತಿ. ಇನ್ಹೇಲ್, ಅಪ್. ಎಕ್ಸೇಲ್, ಡೌನ್. ಇನ್ಹೇಲ್, ಅಪ್. ಎಕ್ಸೇಲ್, ಡೌನ್. ಇನ್ಹೇಲ್, ಅಪ್. ಎಕ್ಸೇಲ್, ಡೌನ್. ಇನ್ಹೇಲ್, ಅಪ್. ಎಕ್ಸೇಲ್, ಡೌನ್. ಉಸಿರನ್ನು ತಗೊಳ್ತಾ ಮೇಲೆ ಎತ್ತಿ. ಎಷ್ಟು ಸಾಧ್ಯನೋ ಅಷ್ಟು ಲಿಫ್ಟ್ ಮಾಡಿ. ಹಾಗೆ ಜನ ಉಸಿರು ಬಿಡ್ತಾ ಎಷ್ಟು ಸಾಧ್ಯನೋ ಅಷ್ಟು ಕೆಳಗೊತ್ತಿ. ಸೊಂಟದ ಮೇಲೆ ಮನಸ್ಸಿರಲಿ. ಹಾಗೆ ಮತ್ತೆ ಉಸಿರನ್ನು ದೀರ್ಘವಾಗಿ ತಗೊಳ್ಳಿ. ಎಷ್ಟು ಸಾಧ್ಯ ಅಷ್ಟು ದೀರ್ಘವಾಗಿ ತಗೊಂಡು ನಿಮ್ಮ ಕಡೆಗೆ ಎಳ್ಕೊಳ್ಳಿ. ಸೊಂಟಕ್ಕೆ ತುಂಬ ಒಳ್ಳೆಯದು. ಹಾಗೆ ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗಡೆಗೆ ಒತ್ತಿ. ಮತ್ತೆ ಉಸಿರನ್ನು ತಗೊಳ್ತಾ ನಿಧಾನವಾಗಿ ಎತ್ತಿ. ಹಾಗೆ ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗಿಳಿಸಿ. ಈಗ ಆಪೋಸಿಟ್ ಸೈಡು. ಈ ಕಾಲನ್ನ ಸ್ಟ್ರೆಚ್ ಮಾಡಿ ಎಡಗಾಲನ್ನು ನಿಧಾನವಾಗಿ ಮಡಿಸಿ. ಮೊಣಕಾಲಿನ ನೋವನ್ನು ಗಮನಿಸ್ತಾ ನಿಧಾನವಾಗಿ ಈಗ ಎಡಗಾಲನ್ನು ಮಡಿಸಿ ನಿಧಾನವಾಗಿ. ಈಗ ನಿಧಾನವಾಗಿ ಕೆಳಗಡೆಗೆ ಒತ್ತಿ. ಉಸಿರನ್ನು ತಗೊಳ್ತಾ ನಿಮ್ಮ ಕಡೆಗೆ ಮೇಲೆ ಎತ್ತಿ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗಡೆಗೆ ಮೊಣಕಾಲನ್ನು ಒತ್ತಿ. ಮತ್ತು ಎಷ್ಟು ಸಾಧ್ಯವೋ ಅಷ್ಟು ದೀರ್ಘ ಉಸಿರು ತಗೊಳ್ತಾ ಕಾಲನ್ನು ನಿಮ್ಮ ಕಡೆಗೆ ತಗೊಳ್ಳಿ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಒತ್ತಿ. ಮತ್ತು ಇನ್ಹೇಲ್, ಅಪ್. ಎಕ್ಸೇಲ್, ಡೌನ್. ಇನ್ಹೇಲ್, ಅಪ್. ಎಕ್ಸೇಲ್, ಡೌನ್. ಇನ್ಹೇಲ್, ಅಪ್. Exhale, down. Inhale, up. 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 Exhale, ಡೌನ್. ಕಾಲನ್ನು ಸ್ಟ್ರೆಚ್ ಮಾಡಿ. ಈಗ ಎರಡೂ ಕಾಲುಗಳನ್ನು ಹಿಮ್ಮಡಿಗಳನ್ನು ಮೊಣಕಾಲನ್ನು ಮಾಡಿಸ್ತಾ ಹಿಮ್ಮಡಿಗಳನ್ನು ಸೇರಿಸಿ ನಿಮ್ಮ ಕಡೆಗೆ ಫೋಲ್ಡ್ ಮಾಡಿ ಎರಡೂ ಕಾಲನ್ನು ನಿಧಾನವಾಗಿ ನಿಮ್ಮ ಕಡೆ ಎಳ್ಕೊಳ್ಳಿ. ವೆರಿ ಸ್ಲೋಲಿ. ಬದ್ಧ ಕೋಣಾಸನ, ಬಟರ್ಫ್ಲೈ ಸ್ಟ್ರೆಚ್. ಈಗ ನಿಧಾನವಾಗಿ ಹಿಮ್ಮಡಿಗಳನ್ನು ನಿಮ್ಮ ಕಡೆ ಎಳ್ಕೊಳ್ಳಿ. ಹಾಗೆ ನೇರವಾಗಿ ಕೂತ್ಕೊಳ್ಳಿ. ಹಾಗೆ ವಿಶ್ರಾಂತಿಯಲ್ಲಿರಿ. ಬೆನ್ನು ನೇರವಾಗಿರಲಿ. ಇದನ್ನು ಬಟರ್ಫ್ಲೈ ಪ್ರಾಕ್ಟೀಸ್ ಅಂತ ಕರಿತೀವಿ. ಬದ್ಧ ಕೋಣಾಸನ. ಆ ಮೊಣಕಾಲಿನ ನೋವನ್ನು ಗಮನಿಸ್ತಾ ಇರಿ. ಸೊಂಟದ ನೋವನ್ನು ಗಮನಿಸ್ತಾ ಇರಿ. ಹಾಗೆ ವಿಶ್ರಾಂತಿಯಲ್ಲಿರಿ. ಮೊಣಕಾಲಿನ ನೋವನ್ನು ಆನಂದದಿಂದ ಅನುಭವಿಸಬೇಕು. ನೋವು ಎಷ್ಟು ತೀವ್ರತೆ ಇದೆ, ನೋವು ಎಷ್ಟು ವಿಶಾಲವಾಗಿದೆ, ನೋವಿನ ಭಾಗ ಪ್ರತಿನಿತ್ಯ ದೂರ ಆಗ್ತಾಯಿದೆ, ಇದನ್ನು ಮನಸ್ಸಿನಲ್ಲಿ ಬೆಳೆಸ್ಕೊಳ್ತಾ ಬರಬೇಕು. ಫೀಲಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಯೋಗ ಸಾಧನ. ನಾವು ಎಷ್ಟು ಆನಂದವಾಗಿ
ಭಾವನೆಗಳನ್ನು ವ್ಯಕ್ತಪಡಿಸ್ತೇವೋ ಅಷ್ಟು ನೋವು ದೂರ ಆಗ್ತಾ ಬರುತ್ತೆ. ನಾವು ಇದೇ ಸ್ಥಿತಿಯಲ್ಲಿ ಬಹಳಷ್ಟು ಆನಂದದಿಂದ ಕುಳಿತುಕೋಬೋದು. ಯಾವಾಗ ಅಂದರೆ ನಾವು ಭಾವನೆಯಲ್ಲಿರಬೇಕು. ಆ ನೋವಿನ ಮತ್ತು ನಲಿವಿನ ಆನಂದದ ಅನುಭವವನ್ನು ಅನುಭವಿಸ್ತಾ ನಾವು ಈ ಒಂದು ಧ್ಯಾನದ ಭಂಗಿಯಲ್ಲಿ ಭಾಳಷ್ಟು ಹೊತ್ತು ಕುಳಿತುಕೋಬೋದು. ಸೊ ಕುಳಿತುಕೊಂಡು ನಾವು ಆ ನೋವನ್ನು ಆನಂದದಿಂದ ಅನುಭವಿಸಿದಾಗ ಆ ನೋವು ದೂರ ಆಗುತ್ತೆ. ಸೊ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕ ಭಾವನೆಗಳನ್ನು ದೂರ ಹಾಕಬೇಕು. ನೋವು ಕೂಡ ಒಂದು ನಕಾರಾತ್ಮಕ ಭಾವನೆ. ಆ ನೋವನ್ನು ನಾವು ಅನುಭವ ಮಾಡಿಕೊಳ್ಳುತ್ತಾ ನಲಿವನ್ನಾಗಿ ಪರಿವರ್ತಿಸುವುದೇ ಯೋಗ. ನೋವಿನಲ್ಲೂ ಆನಂದದಿಂದ ಇರುವುದೇ ಯೋಗ. ಅದು ಪ್ರತಿಯೊಬ್ಬರೂ ಪ್ರತಿ ಕ್ಷಣದಲ್ಲೂ ನೋವನ್ನು ಅನುಭವಿಸ್ತಾ ಇರ್ತೀವಿ. ಅನುಭವಿಸುತ್ತಾ ಆನಂದದಿಂದ ಇರ್ತಕ್ಕಂಥ ಸಂದರ್ಭವೇ ಯೋಗ. ಅದನ್ನು ನಾವು ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಅಂತ ಹೇಳ್ತೀವಿ. ಅಂದರೆ ಯೋಗದಲ್ಲಿ ನಿಂತು ನಾವು ಈಗ ಆಸನದಲ್ಲಿ ಇದ್ದೀವಿ. ಆಸನವನ್ನು ನಾವು ಮಾಡ್ತಾ ಇರತಕ್ಕಂಥದ್ದು ಯೋಗದಿಂದ. ಅದರಿಂದ ಇದನ್ನು ಯೋಗಾಸನ ಅಂತ ಕರಿತೀವಿ. ಯೋಗದಿಂದ ಅಂದರೆ ಯೋಗದಲ್ಲಿ ನಿಂತಿದ್ದೇವೆ ಅಂದರೆ ಸಮತ್ವವಾಗಿ ನಾವು ಎಲ್ಲವನ್ನು ಭಾವಿಸ್ತಾ ಇದ್ದೀವಿ. ಸಮತ್ವಂ ಯೋಗ ಉಚ್ಯತೆ ಅಂದರೆ ಸಮಭಾವದಿಂದ ನಾವು ಆಸನವನ್ನು ಮಾಡ್ತಾ ಇದ್ದೀವಿ. ಆಸನದಲ್ಲಿ ಕುಳಿತುಕೊಂಡು ವಿಶ್ರಾಂತಿಯಲ್ಲಿದ್ದೇವೆ. ಎಲ್ಲ ಭಾಗಗಳನ್ನು ನಾವು ಸಡಿಲ ಬಿಟ್ಟು ಆ ಭಾಗದ ಎಲ್ಲ ನೋವನ್ನು ಭಗವಂತನಿಗೆ ಅರ್ಪಿಸುತ್ತಾ ಅನಂತನಲ್ಲಿ ವಿಲೀನವಾಗಿದ್ದೇವೆ. ಯಾವುದೇ ದ್ವಂದ್ವಗಳಿಲ್ಲದೆ ಗೊಂದಲಗಳಿಲ್ಲದೆ ನಮ್ಮ ಶರೀರ ಮನಸ್ಸು ಈಗ ಆನಂದದಿಂದ ಇದೆ. ಆನಂದದ ಉತ್ತುಂಗದ ಸ್ಥಿತಿಯಲ್ಲಿ ನಮ್ಮ ಶರೀರವಿದೆ. ಶರೀರ ಭಗವಂತನಲ್ಲಿ ವಿಲೀನವಾಗ್ತಾ ಇದೆ. ಗಮನ ಹರಿಸ್ತಾ ಇರಬೇಕು. ಇದನ್ನು ತಥೋ ದ್ವಂದ್ವ ಅನಭಿಘಾತಃ ಅನಂತ ಸಮಾಪತಿಭ್ಯಾಂ. ಒಮ್ಮೆ ಮನಸ್ಸು ಭಗವಂತನಲ್ಲಿ ವಿಲೀನಗೊಂಡಾಗ ನೋವು ನಲಿವು ಸಮಭಾವದಿಂದ ನಮ್ಮಲ್ಲಿರುವವು. ಆ ನೋವು ಕ್ಷಣದಲ್ಲಿ ಬರುವುದು, ನಲಿವು ಹಿಂದೆಯೇ ಕ್ಷಣದಲ್ಲಿ ಬರುವುದು. ಹಾಗಾಗಿ ನೋವನ್ನು ಒಂದು ಅನುಸರಿಸುತ್ತಾ ನಮ್ಮ ಶರೀರದ ವಿವಿಧ ಭಾಗದಲ್ಲಿ ನಮ್ಮನ್ನು ಒಂದು ಕಾಡುವ ರೀತಿಯಲ್ಲಿರುವವು. ಎರಡನ್ನೂ ಸಮಭಾವದಿಂದ ಸ್ವೀಕರಿಸಿ ಆನಂದದಿಂದ ಇರಲು ಪ್ರಯತ್ನಿಸುವುದೇ ಯೋಗ. ಜೀವನದಲ್ಲಿ ಪ್ರತಿನಿತ್ಯ ಪ್ರತಿಯೊಬ್ಬರಿಗೂ ಪ್ರತಿ ಕ್ಷಣವೂ ಕೂಡ ಕೆಲಸದಲ್ಲಿ ಭಾಗಿಯಾಗಿರುತ್ತೇವೆ. ಯಾವುದೇ ಒಂದು ಕ್ಷಣದಲ್ಲೂ ಕೂಡ ನಾವು ಆನಂದದಿಂದ ಇರಲು ಸಾಧ್ಯವಿರುವುದಿಲ್ಲ. ಅಂದರೆ ಪ್ರತಿ ಕ್ಷಣದಲ್ಲೂ ಕೆಲಸವು ನಿರಂತರವಾಗಿ ಇಂದ್ರಿಯಗಳ ಮೂಲಕ ನಡೆಯುತ್ತಿರುತ್ತದೆ. ಈ ಇಂದ್ರಿಯಗಳ ಮೂಲಕ ಕೆಲಸವನ್ನು ನಾವು ಆನಂದದಿಂದ ಅನುಭವಿಸುವುದೇ ಯೋಗ. ಇದನ್ನು ಯಾವುದೇ ಕ್ಷಣದಲ್ಲಿರಬಹುದು, ಯಾವುದೇ ಕೆಲಸದಲ್ಲಿರಬಹುದು, ನಾವು ಮಾಡುವ ನಿರಂತರವಾದ ಮನೆಯ ಕೆಲಸವಿರಬಹುದು, ಕಚೇರಿ ಕೆಲಸ ಇರಬಹುದು, ಯಾವುದೇ ಕೆಲಸವಿದ್ದಲ್ಲೂ ಕೂಡ ಇದನ್ನು ನಾವು ಅನುಭವಿಸುತ್ತಾ ಮಾಡುವುದೇ ಕರ್ಮಯೋಗ. ಇಂತಹ ಕರ್ಮಯೋಗದಲ್ಲಿ ನಿಂತಾಗ ಆತ್ಮವು ಆನಂದಗೊಳ್ಳುವುದು. ನಾವು ಆತ್ಮವು ಶರೀರವನ್ನು ಬೇರ್ಪಡಿಸಿರುವುದರಿಂದ ಶರೀರವು ಆತ್ಮದ ಒಂದು ಆನಂದವನ್ನು ಮರೆತು ಆತ್ಮವು ಶರೀರ ಯಾವ ರೀತಿಯಲ್ಲಿರುವುದೋ ಅದೇ ರೀತಿಯಲ್ಲಿ ಆತ್ಮವು ಶರೀರವನ್ನು ಹಿಂಬಾಲಿಸುವುದು. ಆದ್ದರಿಂದ ಆತ್ಮದ ಗುಣ ಆನಂದ. ಈ ಆನಂದವನ್ನು ಅನುಭವಿಸುವುದೇ ಯೋಗ. ಇಂತಹ ಆನಂದದ ಕ್ಷಣದಲ್ಲಿ ಈಗ ನೀವಿದ್ದೀರಿ. ನಿಮ್ಮ ಮನಸ್ಸು ಆನಂದದಿಂದ ಧ್ಯಾನದ ಸ್ಥಿತಿಯಲ್ಲಿದೆ. ನಿರಂತರವಾದ ಸಾಧನೆಯಿಂದ ನಾವು ಶರೀರದ ನೋವನ್ನು, ಮನಸ್ಸಿನ ನೋವನ್ನು ದೂರಗೊಳಿಸುತ್ತಾ ನಮ್ಮ ಸಂಕಲ್ಪಗಳನ್ನು ಸಕಾರಾತ್ಮಕಗೊಳಿಸಿದಾಗ ಮಾತ್ರ ಎಲ್ಲ ನೋವು ದೂರವಾಗುತ್ತಾ ಬರುವುದು. ಮತ್ತೊಮ್ಮೆ ಸಂಕಲ್ಪವನ್ನು ಕೈಗೊಳ್ಳಿ. ಐ ಆಮ್ ಪವರ್ಫುಲ್ ಆ್ಯಂಡ್ ಹೆಲ್ದಿ. ಐ ಆಮ್ ಪವರ್ಫುಲ್ ಆ್ಯಂಡ್ ಹೆಲ್ದಿ. ಐ ಆಮ್ ಪವರ್ಫುಲ್ ಆ್ಯಂಡ್ ಹೆಲ್ದಿ. ಮೈ ಫ್ಯಾಮಿಲಿ ಈಸ್ ಪವರ್ಫುಲ್ ಆ್ಯಂಡ್ ಹೆಲ್ದಿ. ಮೈ ಫ್ಯಾಮಿಲಿ ಈಸ್ ಪವರ್ಫುಲ್ ಆ್ಯಂಡ್ ಹೆಲ್ದಿ. ಮೈ ಫ್ಯಾಮಿಲಿ ಈಸ್ ಪವರ್ಫುಲ್ ಆ್ಯಂಡ್ ಹೆಲ್ದಿ. ಮೈ ವರ್ಲ್ಡ್ ಈಸ್ ಪವರ್ಫುಲ್ ಆ್ಯಂಡ್ ಹೆಲ್ದಿ. ಮೈ ವರ್ಲ್ಡ್ ಈಸ್ ಪವರ್ಫುಲ್ ಆ್ಯಂಡ್ ಹೆಲ್ದಿ. ಮೈ ವರ್ಲ್ಡ್ ಈಸ್ ಪವರ್ಫುಲ್ ಆ್ಯಂಡ್ ಹೆಲ್ದಿ. ಮೈ ಅರ್ತ್ ಈಸ್ ಬೆಸ್ಟ್ ಪ್ಲೇಸ್ ಟು ಲೀವ್. ಮೈ ಅರ್ತ್ ಈಸ್ ಬೆಸ್ಟ್ ಪ್ಲೇಸ್ ಟು ಲೀವ್. ಮೈ ಅರ್ತ್ ಈಸ್ ಬೆಸ್ಟ್ ಪ್ಲೇಸ್ ಟು ಲೀವ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಿಧಾನವಾಗಿ ಈಗ ಎರಡೂ ಕಾಲನ್ನು ನಿಧಾನವಾಗಿ ಮುಂದೆ ಚಾಚಿ. ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಸ್ಟ್ರೆಚ್ ದಿ ಲೆಗ್ಸ್ and come to relaxation posture.
ಹಾಗೆ ನಿಧಾನವಾಗಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಎರಡು ಕಾಲುಗಳನ್ನು ಸಡಿಲ ಬಿಟ್ಟು ಆನಂದದಿಂದ ನೋವು ನಲಿವು ಎರಡನ್ನೂ ಸಮಭಾವದಿಂದ ಸ್ವೀಕರಿಸುತ್ತಾ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್.